ಪಾಂಡಿಚೇರಿಯಿಂದನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಹೇಳ್ದಂಗೆ ಪಾಂಡಿ ಅನ್ನೋ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ದೀವಿ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸಂಜೆ ಸ್ವಲ್ಪ ತಂಪಾಗಿದೆ ಅಂತಂದಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಪ್ರೈವೇಟ್ ಬೀಚ್ ಇದು, ರೆಸಾರ್ಟ್ಗೆ ಅಟ್ಯಾಚ್ ಆಗಿರೋದ್ರಿಂದ ಅಷ್ಟಾಗಿ ಜನ ಇರಲ್ಲ. ರೆಸಾರ್ಟಲ್ಲಿ ಎಷ್ಟು ಜನ ಇರ್ತಾರೋ ಅವ್ರು ಮಾತ್ರ ಈ ಬೀಚ್ ಆಕ್ಸೆಸ್ ಮಾಡ್ಬೋದು. ತುಂಬ ಕಾಮಾಗಿ, ಕಮ್ಮಿ ಜನ, ತುಂಬಾ ನೀಟಾಗಿತ್ತು. ಸಮುದ್ರದ ಹತ್ರ ಬಂದ್ರೇ ಏನೋ ಒಂಥರ ಖುಷಿ. ಮಕ್ಳಿಗಂತೂ ಇನ್ನೂ ಖುಷಿ. ಸಮನ್ವಿ ಅಂತೂ ಮರಳಲ್ಲಿ ಆಟಾಡಬೇಕು ಅಂತ ಮನೆಯಿಂದನೇ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ಲು. ಈಗ ಮಗು ಜೊತೆ, ಸಮನ್ವಿ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಜಾನು ಒಂದು ಸ್ವಲ್ಪ ಪುಟ್ಟಣ್ಣಂಗೆ ನೀರಲ್ಲಿ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ. ಏನಿಲ್ಲ, ಕಾಲು ನೆನೆಸಿದ್ರು ಅವನಿಗೆ ಖುಷಿ ಆಗುತ್ತೆ ನಮ್ಮ ಗುಂಡಣ್ಣಂಗೆ. ನೀರಲ್ಲೆಲ್ಲ ಆಟ ಆಡಿದಾದಮೇಲೆ ಈಗ ಮರಳಲ್ಲಿ ಆಟ ಆಡ್ತಿದ್ದಾರೆ. ಸಮನ್ವಿ ಸುಮಾರು ಹೊತ್ತು ಅವಳು ತಂದಿದ್ದ ಸ್ಯಾಂಡ್ ಟಾಯ್ಸಲ್ಲಿ ಆಟ ಆಡ್ತಿದ್ಲು. ಅದಾದಮೇಲೆ ಈಗ ಜಾನು ಮತ್ತು ಸಮನ್ವಿ ಮಮ್ಮೇಡ್ ಥರ ಎಲ್ಲ ಮಾಡಿ ಆಟ ಆಡ್ತಿದ್ದಾರೆ. ನಿಮ್ಮಲ್ಲಿ ಸುಮಾರು ಜನ ಈ ಟ್ರಿಪ್ದು ಲಾಂಗ್ ವೀಡಿಯೋ ಕೇಳ್ತಿದ್ದೀರಾ. ನಾಳೆ ದಿನ ಅಪ್ಲೋಡ್ ಮಾಡ್ತೀನಿ.